ಪ್ಯಾರಾ ಕ್ರೀಡಾ ಸಾಧಕರಿಗೆ ಅಂತಾರಾಷ್ಟ್ರೀಯ ಗೌರವ. ನಗರದ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ಯಾರಾ ಕ್ರೀಡಾ ಕ್ಷೇತ್ರದ ಗಣ್ಯರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಪ್ಯಾರಾಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಡಾ. CN ಅಶ್ವಥ್ ನಾರಾಯಣ್, ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಫೆಡರೇಷನ್ ಅಧ್ಯಕ್ಷ ಡಾ. ನರೇಂದ್ರ ಸಿಂಗ್, PCI ಕಾರ್ಯದರ್ಶಿ ಜೈವಂತ್ GH ಸೇರಿದಂತೆ ಹಲವು ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು. 2026 ವರ್ಷದ ಪ್ಯಾರಾ ಅಥ್ಲೀಟ್ ಪ್ರಶಸ್ತಿಯನ್ನು ಪುರುಷ ವಿಭಾಗದಲ್ಲಿ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ ಪ್ರಮೋದ್ ಭಗತ್ ಪಡೆದುಕೊಂಡರು. ಮಹಿಳಾ ವಿಭಾಗದಲ್ಲಿ ದೀಪ್ತಿ ಜೀವಂಜಿ ವರ್ಷದ ಅತ್ಯುತ್ತಮ ಪ್ಯಾರಾ ಅಥ್ಲೀಟ್ ಗೌರವಕ್ಕೆ ಪಾತ್ರರಾದರು. ಪ್ಯಾರಾ ಆರ್ಚರಿಯಲ್ಲಿ ಸಾಧಕರನ್ನು ರೂಪಿಸಿದ ಅಭಿಲಾಷಾ ಚೌಧರಿಗೆ ವರ್ಷದ ಪ್ಯಾರಾ ಕೋಚ್ ಪ್ರಶಸ್ತಿ ಲಭಿಸಿತು. ಇವತ್ತು ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ ಅವಾರ್ಡ್ ಫಂಕ್ಷನ್ನು ಬ್ಯಾಂಗ್ಳೂರಲ್ಲಿ ಕಂಡಕ್ಟ್ ಆಗಿದೆ. ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಇದನ್ನು ಆರ್ಗನೈಸ್ ಮಾಡಿದೆ. ಇವತ್ತು ದೇಶದಲ್ಲಿ ಗೆದ್ದಂಥ ಅಥ್ಲೀಟ್ಗಳಿಗೂ ಮತ್ತು ಕೋಚಸ್ಸಿಗೆ ಮತ್ತು ಯಾರು ಪ್ಯಾರಾ ಸ್ಪೋರ್ಟ್ಸಿಗೆ ಡೆವಲಪ್ಮೆಂಟಿಗೆ ಅವರು ಸಹಯೋಗ ಕೊಟ್ಟು ನಮಗೆ ಡೆವಲಪ್ ಆಗಲಿಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಇವತ್ತು ಧನ್ಯವಾದ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಈವನ್ ಇಷ್ಟೆಲ್ಲ ಡೆವಲಪ್ ಆಗೋದಕ್ಕೆ ಗೌರ್ಮೆಂಟು, ಮೀಡಿಯಾ, ಈವನ್ ಅದರ ಜೊತೆ ಕಾರ್ಪೊರೇಟು ಇವರೆಲ್ಲ ನಮಗೆ ಸಹಾಯ ಮಾಡಿದ್ದಕ್ಕೇ ಇವತ್ತಿಷ್ಟು ದೊಡ್ಡದಾಗಿ ಪ್ಯಾರಾಲಿಂಪಿಕ್ ಬೆಳೆದಿದೆ ಮತ್ತು ಇವತ್ತು ಯಾರ್ಯಾರು ಅವಾರ್ಡ್ ಗೆದ್ದಿದ್ದಾರೆ. ಪ್ಯಾರಾ ಕ್ರೀಡೆಗೆ ಬೆಂಬಲ ನೀಡಿದ ಸಂಸ್ಥೆಯಾಗಿ ಇಂಡಿಯನ್ ಆಯಿಲ್ ಸನ್ಮಾನಿತವಾಯಿತು. ಗಾಸ್ಪೋರ್ಟ್ಸ್ ಫೌಂಡೇಶನ್ CEO ದೀಪ್ತಿ ಬೋಪಯ್ಯ ಅವರಿಗೆ ಪ್ಯಾರಾ ಕ್ರೀಡೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದ ವ್ಯಕ್ತಿ ಪ್ರಶಸ್ತಿ ಪ್ರದಾನಿಸಲಾಯಿತು. ಉದಯೋನ್ಮುಖ ಪ್ಯಾರಾ ಕ್ರೀಡಾಪಟು ಪ್ರಶಸ್ತಿಯನ್ನು ಪ್ಯಾರಾ ಆರ್ಚರ್ ಪಾಯಲ್ ನಾಗ್ ಪಡೆದರು. ಪ್ಯಾರಾ ಕ್ರೀಡೆ ಬೆಳವಣಿಗೆಗೆ ವಿಶೇಷ ಕೊಡುಗೆ ನೀಡಿದ ಸತ್ಯಪ್ರಕಾಶ್ ಸಾಂಗ್ವಾನ್ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಪ್ಯಾರಾ ಕ್ರೀಡೆಯನ್ನು ಜನರಿಗೆ ತಲುಪಿಸಿದ ಮಹಾವೀರ್ ಸಿಂಗ್ ರಾವತ್ ಅವರಿಗೂ ವಿಶೇಷ ಗೌರವ ಸಲ್ಲಿಸಲಾಯಿತು. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.